ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನೋಡ್ರಿ ಇವತ್ತು ಒಂದು ಸಿಂಪಲ್ ಆದಂತಹ ಬೆಂಡೆಕಾಯಿ ಡ್ರೈ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಬೆಂಡೆಕಾಯಿ ಡ್ರೈ ಫ್ರೈ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ರೈಸ್ಗೆ ಸೈಡ್ ಡಿಶ್ ಆಗಿರ್ಬೋದು, ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗಿದ್ರೆ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಹಾಗಾದರೆ ನೋಡೋಣ ಬನ್ನಿ, ಈ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ರಿ. ಇಲ್ಲಿ ನಾನು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಎಳಿತಾದಂಥ ಬೆಂಡೆಕಾಯಿನ ತೊಗೊಳ್ರಿ. ಬಲ್ತಿದ್ದಾದರೆ ನಾರು ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದನ್ನ ಈ ಥರ ಸಣ್ಣಗೆ ಕಟ್ ಮಾಡಿಕೊಡ್ರಿ. ಇದಕ್ಕೆ ಒಂದು ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಫಸ್ಟು ನಾವಿಲ್ಲಿ ತವಾನ ಬಿಸಿ ಮಾಡಿ ಬೆಂಡೆಕಾಯಿನ ಹುರಿಬೇಕಾಗುತ್ತೆ. ಈಗ ತವಾಗೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಫ್ರೈ ಮಾಡಿ ಮಾಡೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ನಾವು ಹಾಗೆ ಹಸಿದಾಗೆ ಒಗ್ಗರಣೆ ಹಾಕಿ ಮಾಡೋದಕ್ಕಿಂತ ಈ ಥರ ತವಾದಲ್ಲಿ ಹಾಕಿ ಹುರಿದು ಪಲ್ಯ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿರಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ರಿ. ಎಣ್ಣೆ ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗೆ ಇದನ್ನು ಹುರ್ಕೊಳ್ರಿ. ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ನೋಡಿರಿ. ರೊಟ್ಟಿ ಮಾಡದೇ ಇದ್ದರೆ ರೈಸ್ ಸಾಂಬಾರು ಇದ್ದಾಗ ಸೈಡ್ ಡಿಶ್ ಏನಾದರೂ ಬೇಕು ಅನ್ನಿಸ್ದಾಗ ಈ ಥರ ಕ್ವಿಕ್ಕಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಪಲ್ಯ ಮತ್ತು ಬೇಗ ಕೂಡ ಆಗುತ್ತೆ ನೋಡಿರಿ. ಈಗ ನೋಡಿ, 1-2 ನಿಮಿಷ ಇದನ್ನು ಹೀಗೇ ಫ್ರೈ ಮಾಡಿಕೊಡ್ರಿ. ನಾವು ಹೀಗೆ ಹುರಿಯೋದು ಹಾಕೋದ್ರಿಂದ ಬೆಂಡೆಕಾಯಲ್ಲಿರುವಂಥ ಲೋಳೆ ಅಂಶ ಎಲ್ಲ ಹೊರಟು ಹೋಗಿಬಿಡುತ್ತೆ. ನಾವು ಪಲ್ಯ ಮಾಡಬೇಕಾದ್ರೆ ಅದು ಸ್ವಲ್ಪ ಲೋಳೆ ಥರ ಬರುತ್ತೆ, ಹಾಗೆ ಬರೋದಿಲ್ಲ ನೋಡಿರಿ. ಈ ಥರ ಚೆನ್ನಾಗಿ ಎಣ್ಣೆ ಹಾಕಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿದ್ರೆ ಹಂಗಾಗೋದಿಲ್ಲ. ಈಗಿದು ಹುರಿದಿದೆ, ಸೈಡಿಗೆ ಎತ್ತಿಡೋಣ. ಈಗ ಕಡಾಯಿ ಬಿಸಿ ಮಾಡಿರಿ ಗ್ಯಾಸ್ ಮೇಲೆ. ಇದಕ್ಕೆ 2-3 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿರಿ. ನೀವು ಜಾಸ್ತಿ ಮಾಡೋದಿದ್ರೆ 1 ಸ್ಪೂನ್ ಜಾಸ್ತಿ ಹಾಕಿರಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇದಕ್ಕೆ ಒಗ್ಗರಣೆ ಹಾಕಬೇಕು ನೋಡಿರಿ. ಎಣ್ಣೆ ಕಾದಿದೆ. ಇದಕ್ಕೆ ನಾನೀಗ ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಚಿಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕಿರಿ. ಜೀರಿಗೆ ಸಾಸಿವೆ ಹಾಕಿದ್ರೇ ನೋಡಿರಿ ಒಗ್ಗರಣೆಗೊಂದು ಘಮ ಬರುತ್ತೆ, ಆವಾಗ ತುಂಬ ಟೇಸ್ಟಾಗಿರುತ್ತೆ ನೋಡಿರಿ. ಈಗ 2 ಚೆನ್ನಾಗಿ ಸಿಡಿತಾ ಇದೆ. ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರಿಬೇವು ಹಾಕಿದರೆ ಸಿಡಿಯುತ್ತೆ, ಹಾಗಾಗಿ ನಾನು ಉಳ್ಳಾಗಡ್ಡಿ ಜೊತೆನೇ ಮಿಕ್ಸ್ ಮಾಡಿ ಹಾಕಿಬಿಡ್ತೀನಿ, ಸಿಡಿಯೋದಿಲ್ಲ ಅಂಥೇಳಿ. ಇದನ್ನು ಇವಾಗ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡಿಕೊಡ್ರಿ. ಇದನ್ನು ಸಹಿತ ಉಳ್ಳಾಗಡ್ಡಿ ಹಸಿ ವಾಸನೆ ಇರಬಾರ್ದು, ಹಸಿಯಾಗಿರಬಾರ್ದು ನೋಡಿರಿ. ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ಕಟ್ ಮಾಡಿದಂಥ 1 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಪಲ್ಯ. ಈಗ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ರಿ, ಫ್ರೈ ಮಾಡಿಕೊಡ್ರಿ. ನಾವು ಈ ಪಲ್ಯಕ್ಕೆ ಏನೋ ನೋಡಿರಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. 1-2 ನಿಮಿಷ ಹೀಗೆ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಇಲ್ಲಿ ಸಾಫ್ಟಾಗಿ ಬೆಂದಿದೆ, ಫ್ರೈ ಆಗಿದೆ ಟೊಮ್ಯಾಟೊ ಎಲ್ಲ. ಹೀಗೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ, ಅಂದರೆ ಹೊತ್ತೋಗೋದಿಲ್ಲ. ಈಗ ರುಚಿಗೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಉಪ್ಪು ಹಾಕಿಂದ ಬೇಗ ಬೇಯುತ್ತೆ ಟೊಮ್ಯಾಟೊ. ಉಪ್ಪಿನಲ್ಲಿ ಇರುವಂಥ ನೀರಿನಂಶ, ಟೊಮ್ಯಾಟೊದಲ್ಲಿರುವಂಥ ನೀರಿನಂಶ ಬಿಟ್ಟು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಈಗ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದ್ದೆ ನಾನು. ಹಾಕಿ ಚೆನ್ನಾಗಿ ಈ ಥರ ನೋಡಿರಿ ಮಿಕ್ಸ್ ಮಾಡಿಕೊಡ್ರಿ. ಫಸ್ಟು ನಾವೇನು ಒಗ್ಗರಣೆ ಮಾಡ್ತೀವಿ ಪಲ್ಯಕ್ಕೆ, ಅದನ್ನು ಹೆಂಗೆ ಫ್ರೈ ಮಾಡ್ಕೊತೀವೋ ಅದ್ರ ಮೇಲೆ ಪಲ್ಯ ಚೆನ್ನಾಗಿ ಬರುತ್ತೆ ನೋಡಿರಿ, ಡಿಪೆಂಡ್ ಆಗಿರುತ್ತೆ. ಈಗೆಲ್ಲ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಹುರಿದಿಟ್ಕೊಂಡಂತಹ
ಎಲ್ಲ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಒಂದು 2 ನಿಮಿಷ ಇದನ್ನು ನಾವು ಫಸ್ಟು ತವಾದಲ್ಲಿ ಹಾಕಿ ಹುರಿದಿರ್ತೀವಿ, ಆದರೆ ಒಗ್ಗರಣೆ ಜೊತೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಬೇಯುತ್ತೆ ಬೆಂಡೆಕಾಯಿ. ನೋಡಿರಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಳ್ರಿ, ಆವಾಗ ಹೊತ್ತೋಗೋದಿಲ್ಲ, ಆಮೇಲೆ ಚೆನ್ನಾಗಿ ಬೇಯುತ್ತೆ ಮೆತ್ತಗೆ. ನೋಡಿರಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ಮಾಡಬೇಕು, ಎಲ್ಲ ಐಟಮ್ಸನ್ನು ಇದಕ್ಕೆ ಹಾಕೋಣ. ಈಗ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕಿರಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನಾವು ಒಗ್ಗರಣೆಯಲ್ಲೇ ಖಾರದ ಪುಡಿ ಆಗಿರ್ಬೋದು, ಮಸಾಲೆ ಐಟಮ್ಸನ್ನು ಹಾಕಬಾರ್ದು, ಏಕೆಂದರೆ ಅದು ಹೊತ್ತೋಗೋ ಚಾನ್ಸ್ ಇರುತ್ತೆ, ಆಮೇಲೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ನೀವು ಧನಿಯಾ ಪುಡಿ, ಮಸಾಲ ಪುಡಿ ಅಥವಾ ಖಾರದ ಪುಡಿ ಎಲ್ಲದನ್ನು ಚೆನ್ನಾಗಿ ಹಾಕಿ ಲಾಸ್ಟಲ್ಲಿ ಫ್ರೈ ಮಾಡಿಕೊಳ್ರಿ. ಈಗ ಸ್ವಲ್ಪ ಹಸಿ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ನೋಡಿರಿ, ಸಿಂಪಲ್ಲಾಗಿ ಟೇಸ್ಟಿ ಆದಂತಹ ಬೆಂಡೆಕಾಯಿ ಪಲ್ಯ ಡ್ರೈ ಫ್ರೈ ರೆಡಿ ಆಯಿತು. ನೋಡಿ ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ನೋಡಿರಿ. ನಾವು ಮಾಡೋ ಮೆಥಡ್ನಲ್ಲಿ ರುಚಿ ಅಡುಗೆ ಇರುತ್ತೆ ನೋಡಿರಿ. ಹೇಗೆ ಅಡುಗೆ ಮಾಡ್ತೀವಿ, ಹೇಗೆ ಅಡುಗೆ ಕ್ರಮ ಇದೆ ಅನ್ನೋದ್ರ ಮೇಲೆ ಅಡುಗೆ ರುಚಿ ಡಿಪೆಂಡ್ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಬೆಂಡೆಕಾಯಿ ಡ್ರೈ ಫ್ರೈ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ನೋಡಿರಿ, ನಿಮ್ಗೆ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.